ಎಲ್ರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಆಲ್ರೆಡಿ ಒಂದು ವಾರದ ಎಲಿಮಿನೇಷನ್ ಆಗಿದೆ. ಕರಿಬಸಪ್ಪ ಮತ್ತೆ RJ ಅಮಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇವರು ಬಿಗ್ ಬಾಸ್ ಮನೆಯಲ್ಲಿ ಜಂಟಿ ಆಗಿದ್ರು, ಈಗ ಅವರು ಹೊರಗಡೆ ಬಂದಿದ್ದಾರೆ. RJ ಅಮಿತ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಕರಿಬಸಪ್ಪ ಅವರು ನನಗೆ ಜಂಟಿ ಆಗಿರೋದಕ್ಕೆ ನನಗೆ ಅಷ್ಟೊಂದು ಆಟ ಆಡಕ್ಕಾಗ್ಲಿಲ್ಲ, ಜನರ ಜೊತೆ ಮಿಂಗಲ್ ಆಗಕ್ಕಾಗ್ಲಿಲ್ಲ, ಅವ್ರು ಯಾವಾಗ್ಲೂ ಸಿಕ್ಕಾಪಟ್ಟೆ ಮಾತಾಡೋರು, ಹಂಗಾಗಿ ನಾನು ಹೊರಗಡೆ ಬಂದೆ ಅಂತ RJ ಅಮಿತ್ ಅವರು ಹೊರಗಡೆ ಬಂದ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಇನ್ನು ಕರಿಬಸಪ್ಪ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಎಲ್ರಿಗೂ ಒಂದು ಹುಡುಗಿ ಜೋಡಿ ಇದ್ರು, ನನಗೆ ಹುಡುಗಿ ಜೋಡಿ ಇರ್ಲಿಲ್ಲ, ಒಂದು ಮುದ್ದಾದ ಹುಡುಗಿ ಏನಾದ್ರು ಇದ್ದಿದ್ರೆ ಬಹುಶಃ ನಾನಿನ್ನೂ 3-4 ವಾರಗಳ ಕಾಲ ಅಲ್ಲೇ ಇರ್ತಾ ಇದ್ದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರಿ, ಈಗ ಆಯ್ತು, ಮೊದಲನೇ ವಾರ 2 ಜನ ಹೊರಗಡೆ ಬಂದ್ರು. ಈಗ 3ನೇ ವಾರಕ್ಕೆ ಒಂದು ಫಿನಾಲೆ ಆಗತ್ತೆ. ಆ ಫಿನಾಲೆಯಲ್ಲಿ ಮೋಸ್ಟ್ಲಿ ಅಷ್ಟ್ರ ಒಳಗಡೆ ಒಂದು 4 ಸ್ಪರ್ಧಿಗಳು ಹೊರಗಡೆ ಬರ್ತಾರೆ. ಪದೇ ಪದೇ ಕಿಚ್ಚ ಸುದೀಪ್ ಅವರು ಒಂದು ಸುಳಿವನ್ನ ಕೊಟ್ಟಿದ್ರು. ಶನಿವಾರ ಮತ್ತು ಭಾನುವಾರದ ಎಪಿಸೋಡ್ ಅನ್ನ ನೀವು ನೋಡಿದ್ರೆ ಬಹುಶಃ ಗೊತ್ತಾಗತ್ತೆ. ಒಂದು ದೊಡ್ಡ ಟೀಮು, ಒಂದು ಬ್ಯಾಚ್ ರೆಡಿ ಆಗ್ತಿದೆಯಂತೆ, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡುತ್ತಂತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಿಪ್ಲೇಸ್ಮೆಂಟ್ ಆಗಕ್ಕೆ ಸ್ಪರ್ಧಿಗಳು ರೆಡಿ ಆಗಿದ್ದಾರೆ. ಈ ಹಿಂದಿನ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ ತುಂಬಾ ಡಿಫ್ರೆಂಟ್ ಆಗಿ ಬರ್ತಾ ಇದೆ. 2 ಫಿನಾಲೆ ಇರುತ್ತೆ, 2 ವಿನ್ನರ್ ಇದ್ರೂ ಇರಬಹುದು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ 3ನೇ ವಾರಕ್ಕೆ ಒಂದು ಫಿನಾಲೆ ಆಗತ್ತೆ ಅಂತಂದ್ರೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಒಂದು ಮಿನಿಮಮ್ ಒಂದು 5-6 ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರು ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ನೀವು ಇಷ್ಟೆಲ್ಲ ಈ ಹಿಂದೆ ಒಂದು ಸೀಸನ್ಗಳನ್ನ ನೋಡ್ಕೊಂಡು ಬಂದಿದ್ದೀರಾ. ಇಷ್ಟು ಸೀಸನ್ಗಳನ್ನ ನೋಡ್ಕೊಂಡು ಬಂದಾಗ ಬಹುಶಃ 2 ಅಥವಾ 3 ಮಾತ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತದ್ದು. ಆದ್ರೆ ಈ ಬಾರಿ ಹಾಗಾಗಲ್ಲ. ಬಿಗ್ ಬಾಸ್ ಆಟವನ್ನ ನೀವು ಹೀಗೆ ಅಂತ ಕೂಡ ಹೇಳಕ್ ಚಾನ್ಸೇ ಇಲ್ಲ. ಈ ಸಲ ತುಂಬಾ ವಿಭಿನ್ನವಾಗಿ ಆಟ ನಡೀತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರೇ ತುಂಬಾ ಹೈಲೈಟ್ ಆಗ್ತಿರೋದು. ಗಿಲ್ಲಿ ನಟ ಅವರ ಒಂದು ಕಾಮಿಡಿ ಸೆನ್ಸ್ ಏನಿದೆ ಅದು ತುಂಬಾ ಜನರಿಗೆ ಇಷ್ಟ ಆಗ್ತಿದೆ. ಅವರು ತುಂಬಾ ಸೌಂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಚಂದ್ರಪ್ರಭಾ ಅವ್ರು ಮಾತಾಡ್ತಿದ್ದಾರೆ, ಬಟ್ ಅದು ಓಕೆ ಅಂದ್ರೆ ಅಷ್ಟು ಜನರಿಗೆ ಇನ್ನೂ ತಲುಪಿಲ್ಲ, ಅವ್ರು ಅಷ್ಟೊಂದು ಕಾಣಿಸ್ಕೊಂಡಿಲ್ಲ. ಜೊತೆಗೆ ರಾಜಮಾತೆ ಅಶ್ವಿನಿ ಗೌಡ ಅವರ ಒಂದು ಧ್ವನಿ ಏನಿದೆ ಅದು ಕರ್ನಾಟಕದ ಮೂಲೆಗೂ ಕೂಡ ಕೇಳಿಸ್ತಾ ಇದೆ. ಮಂಜು ಭಾಷಿಣಿ ಅವರು, ಜೊತೆಗೆ ರಾಶಿಕಾ ಶೆಟ್ಟಿ ಅವರು, ಸ್ಪಂದನಾ ಸೋಮಣ್ಣ, ಮಾಳು ನಿಪುಣಳ್, ಇವರೆಲ್ಲ ಒಂದಷ್ಟು ಜನ ಏನಿದ್ದಾರೆ ಆಗಾಗ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ವ್ಯಕ್ತಿತ್ವ ಏನು ಅನ್ನೋಂಥದ್ದು ಇನ್ನೂ ವೀಕ್ಷಕರಿಗೆ ತಲುಪಿಲ್ಲ. ಆದ್ರೆ ನೀವು ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗತ್ತೆ, ಬಿಗ್ ಬಾಸ್ ಮನೆ ನಿಜಕ್ಕೂ ಹೊತ್ತುಕೊಂಡು ಉರಿತಾ ಇದೆ. ಹೌದು, ಮಂಜು ಭಾಷಣಿ, ಕಾಕ್ರೋಚ್ ಸುದಿ ಇರ್ಬೋದು, ಜೊತೆಗೆ ಅಶ್ವಿನಿ ಗೌಡ, ಜೊತೆಗೆ ಜಾಹ್ನವಿ, ಈ 4 ಮಧ್ಯೆ ಒಂದಷ್ಟು ಮಾತಿನ ಚಕಮಕಿ ನಡೆದಿದೆ. ಮೊದಲನೇ ವಾರ, ಈ ಬಿಗ್ ಬಾಸ್ ಶುರುವಾಗಿ 1 ವಾರ ಆಗಿದೆ, ಈಗಲೇ ಇಷ್ಟೊಂದು ಜಗಳ ಆಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಆಟ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಜವಾಗ್ಲೂ ವೀಕ್ಷಕರು ನೋಡೋದಕ್ಕೆ ತುಂಬಾ ಒಂದು ಕುತೂಹಲದಿಂದಿದ್ದಾರೆ. ಜೊತೆಗೆ ಮನರಂಜನೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಮಿಸ್ ಆಗ್ತಿದೆ ಅಂತ ಅನ್ಸುತ್ತೆ. ನೀವು ಈ ಹಿಂದಿನ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಾಮಿಡಿ ಇರ್ತಾ ಇತ್ತು. ಆದ್ರೆ ಈ ಸೀಸನ್ ಅಲ್ಲಿ ಕಾಮಿಡಿ ಫನ್ ಅನ್ನೋ ತುಂಬಾ ಕಮ್ಮಿ. ಗಿಲ್ಲಿ ನಟ ಏನಾದ್ರು ಮಾತಾಡಿದ್ರೆ ಅದೊಂದು ಸ್ವಲ್ಪ ಕಾಮಿಡಿ ಆಗ್ಬೇಕು, ಬಿಟ್ರೆ ಬೇರೆ ಎಲ್ಲ ತುಂಬಾ ಸೀರಿಯಸ್ ಆಗಿ ಹೋಗ್ತಿದೆ. ಸೊ ಇದೊಂದು ಕೊರತೆ ವೀಕ್ಷಕರಿಗೆ ಎದ್ದು ಕಾಣ್ತಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅಂತ. ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಆಗ್ತಾರೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ಗೆ ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ ಅಂತ ಒಂದಷ್ಟು ಚರ್ಚೆ ನಡೀತಾ ಇತ್ತು. ಯಾವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾದಾಗ. ಆದ್ರೆ ಅವರಲ್ಲಿ ಕೆಲವರು ಮಾತ್ರ ಬಿಗ್ ಬಾಸ್ ಮನೆಗೆ ಒಳಗೆ ಬಂದ್ರು, ಇನ್ನು ಕೆಲವರು ಬಂದಿಲ್ಲ. ಬಹುಶಃ ಯಾರ್ಯಾರು ನಾನು ಬಿಗ್ ಬಾಸ್ ಮನೆಗೆ ಹೋಗಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೊಂಡಿದ್ರು ಸೆಲೆಬ್ರಿಟಿಗಳು, ಅವರೆಲ್ಲ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ತಗೋತಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನೋಡೋಣ, ಪ್ರತಿನಿತ್ಯವೂ ಬಿಗ್ ಬಾಸ್ ಅನ್ನ ನೋಡ್ತಾ ಇರಿ. ಜೊತೆಗೆ ನಾನು ಕೂಡ ನಿಮಗೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಆಸಕ್ತಿಕರ ವಿಷಯಗಳನ್ನ ಹಂಚ್ಕೊಳ್ತೀನಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.